ಟು ಹವ್ಯಾಸ್ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ನಾನು ನ್ಯೂ ಬಾರ್ನ್ಗೆ ಏನೆಲ್ಲ ಆರ್ಡರ್ ಮಾಡಿದ್ದೆ, ಆನ್ಲೈನ್ ಶಾಪಿಂಗು ಏನೆಲ್ಲ ಮಾಡಿದ್ದೆ ಅಂತ ಹೇಳಿ ನಾನಿಲ್ಲಿ ಹಾಲ್ ವಿಡಿಯೋ ಮಾಡ್ತಿದ್ದೀನಿ. ಸೊ ನಾವು ಬ್ಯಾಕ್ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ನಮಗೆ ಏನೇನು ನೆಸಸರಿ ಐಟಮ್ಸ್ ಬೇಕು ಇದನ್ನೆಲ್ಲ ನಾವು ತರಿಸಿ ಇಟ್ಕೊಂಡ್ರೆ ನಮಗೆ ಬ್ಯಾಕ್ ಪ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಬಿಫೋರೇ ಒಂದು ಲಿಸ್ಟ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ, ನನಗೇನೆಲ್ಲ ಬೇಕು, ಆಲ್ರೆಡಿ ಮನೇಲಿ ಏನೆಲ್ಲ ಇದೆ, ನಾನು ಏನೆಲ್ಲ ತರಿಸ್ಕೋಬೇಕು ಅಂತ ಹೇಳಿ. ಸೊ ದಟ್ ನಮಗೆ ಈಸಿ ಆಗುತ್ತೆ. ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋಬೇಕಾ ಅಥವಾ ಹೋಗಿ ತೊಗೊಂಬರ್ಬೇಕಾ ಅಂತ ಹೇಳಿ ಕನ್ಫ್ಯೂಷನ್ಸ್ ಆಗಲ್ಲ. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು ನನಗೆ ಏನೇನು ಬೇಕೋ ಅದೆಲ್ಲ ತೊಗೊಳ್ಳೋದನ್ನು ಆಲ್ಮೋಸ್ಟ್ ನನಗೆ 34th ವೀಕ್ ಸ್ಟಾರ್ಟ್ ಆದಾಗಲೇ ನಾನು ಸ್ಟಾರ್ಟ್ ಮಾಡಿಕೊಂಡೆ. ನಾವು 36 ವೀಕ್ ಅಷ್ಟೊತ್ತಿಗೆ ಆ್ಯಕ್ಚುಲಿ ನಮ್ಮ ಬ್ಯಾಕ್ ಪ್ಯಾಕ್ನ ನಾವು ರೆಡಿ ಮಾಡಿ ಇಟ್ಕೋಬೇಕು. ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಬ್ಯಾಕ್ ಪ್ಯಾಕಲ್ಲಿ ಏನೇನು ಇರಬೇಕು ಅಂತ ಹೇಳಿ ಸಹ ಪೋಸ್ಟ್ ಮಾಡ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಕ್ವಿಕ್ಕಾಗಿ ಈ ಹಾಲ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನೇನು ಎಸೆನ್ಷಿಯಲ್ಸು ಬೇಕಾಗುತ್ತೆ ಅಂತ ಹೇಳಿ ನಾನು ಏನೆಲ್ಲ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿ ನೋಡೋಣ. ಸೊ ಮೊದಲಿಗೆ ನಾನು ಮಗುಗೆ ಏನೆಲ್ಲ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿ ತೋರಿಸ್ತೀನಿ. ಸೊ ನಾನು ಫಸ್ಟ್ ಕ್ರೈಯಿಂದ ಇದು ಕ್ರೀಮು ಮತ್ತು ಸೋಪ್ ಆರ್ಡ್ರ್ ಮಾಡಿದ್ದೆ. ಸೊ ನಮಗೆ ಹಾಸ್ಪಿಟ್ಲಲ್ಲಿ ಯೂಶ್ವಲಿ ಅವರು ಯಾವ ಸೋಪ್ ಯೂಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಅವ್ರು ನಮ್ಮನ್ನ ಕೇಳ್ತಾರೆ ನಾವೇ ತೊಗೊಬರ್ಬೇಕು ಅಂತ ಹೇಳಿ. ಇನ್ನೊಂದು, ನೀವು ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಥವಾ ನೀವು ಆರ್ಡ್ರ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಡಾಕ್ಟರ್ ಹತ್ರ ಅಥವಾ ಸ್ಟಾಫ್ ಹತ್ರ ಅದು ಡಿಸ್ಕಸ್ ಮಾಡ್ಕೊಳ್ಳಿ ಹಾಸ್ಪಿಟ್ಲಲ್ಲಿ, ಅವ್ರು ಏನೇನು ಕೊಡ್ತಾರೆ, ಅವ್ರು ಏನು ಕೊಡಲ್ಲ ಅಂತ ಹೇಳಿ. ಸೊ ದಟ್ ನಿಮಗೆ ಈಸಿ ಆಗುತ್ತೆ, ನೀವೇನು ಪರ್ಚೇಸ್ ಮಾಡಬೇಕು, ನೀವೇನು ತೊಗೊಂಡು ಹೋಗಬೇಕು ಅನ್ನೋದಕ್ಕೆ ಕನ್ಫ್ಯೂಷನ್ಸ್ ಆಗಲ್ಲ. ಸೊ ನಾನಿಲ್ಲಿ ಟೆಡಿ ಬಾರ್ ಅವರ ಸೋಪ್, ಬಾತಿಂಗ್ ಸೋಪ್ ಮತ್ತು ಬಿಫೋರ್ ನ್ಯಾಪಿ ಕ್ರೀಮ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಬಾಡಿ ಲೋಷನ್ನು ಮತ್ತು ಫೇಸ್ ಕ್ರೀಮ್ ಎಲ್ಲ ಹಾಸ್ಪಿಟ್ಲಲ್ಲಿ ಏನೂ ಹಾಕಲ್ಲ ಸ್ಟಾರ್ಟಿಂಗ್ ಒಂದು 3-4 ಡೇಸ್ ಮಗುಗೆ. ಸೊ ನಾನು ಅದಕ್ಕೆ ಅದನ್ನೇನು ತರಿಸ್ಕೊಂಡಿಲ್ಲ, ಅದು ಮನೆಗೆ ಬಂದಮೇಲೆ ಯೂಸ್ ಆಗುತ್ತೆ ಅಂತ ಹೇಳಿ. ಆಲ್ರೆಡಿ ನಮ್ಮ ಅಕ್ಕ ಮಗಳಿಗೆ ನಾವು ಟೆಡಿ ಬಾರ್ದೇ ಯೂಸ್ ಮಾಡೋದ್ರಿಂದ ಸೊ ಅದೇ ಯೂಸ್ ಆಗುತ್ತೆ ಅಂತ ಹೇಳಿ ಜಸ್ಟ್ ನಾನು ಹಾಸ್ಪಿಟ್ಲಿಗೆ ಬೇಕಾಗುತ್ತೆ ಅಂತ ಹೇಳಿ ಬಾತಿಂಗ್ ಬಾರ್ ಒಂದು ಮತ್ತು ಬಿಫೋರ್ ನ್ಯಾಪಿ ಕ್ರೀಮ್ ಅಂತೂ ತುಂಬಾ ಕಂಪಲ್ಸರಿ, ರ್ಯಾಷಸ್ ಎಲ್ಲ ಆಗದೆ ಇರುತ್ತೆ ಅಂತ ಹೇಳಿ ನಾನಿಲ್ಲಿ ಟೆಡಿ ಬಾರ್ ಅವರ ಬ್ರ್ಯಾಂಡ್ದು ತೊಗೊಂಡಿದ್ದೀನಿ. ಸೊ ನಾನು ಇದನ್ನ ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಕೆಲವೊಂದು ಸಲ ಅಮೆಝಾನಲ್ಲಿ ನಮಗೆ ಆಫರ್ಸ್ ಎಲ್ಲನೂ ಸಿಗುತ್ತೆ ಟೆಡಿ ಬಾರ್ ಪ್ರಾಡಕ್ಟ್ಸು, ನೀವು ಅಲ್ಲಿ ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಬೋದು. ಸೊ ಇದು ನನಗೆ ಪ್ಯಾಕ್ ಆಫ್ 3 ಬರುತ್ತೆ, 75 ಗ್ರಾಮ್ಸ್ ಸೋಪು 3 ಇರುತ್ತೆ. ಸೊ 520 ಸಮಥಿಂಗ್ ಕಾಸ್ಟ್ ಆಯಿತು. ಇದು ಬಿಫೋರ್ ನ್ಯಾಪಿ ಕ್ರೀಮ್ ಬಂದು 275 ಇದು. ಸೊ ಇದು ತುಂಬಾ ಯೂಸ್ ಆಗುತ್ತೆ, ಪ್ಲಸ್ ತುಂಬ ಲಾಂಗ್ ಲಾಸ್ಟಿಂಗು ಆಗಿರುತ್ತೆ, ತುಂಬ ದಿನಾನೂ ಬರುತ್ತೆ ಇದು. ಸೊ ಇದು 275, ಇದು ಫಸ್ಟ್ ತರಿಸಿದ ಪ್ರಾಡಕ್ಟು. ಸೊ ನೆಕ್ಸ್ಟ್ ಬಂದು ನಾನು ಮಗುಗೆ ಅಂತ ಹೇಳಿ ಫಸ್ಟ್ ಕ್ರೈಯಲ್ಲೇ ಕ್ಯಾಪ್ಸ್, ಮಿಟನ್ಸ್ ಆ್ಯಂಡ್ ಬೂಟೀಸ್ನ ಆರ್ಡರ್ ಮಾಡಿದ್ದೆ. ಸೊ ಪ್ಯಾಕ್ ಆಫ್ 2 ಆಲ್ರೆಡಿ ನಮ್ಮ ಅಕ್ಕ ಮಗಳದು ನನಗೆ ಇದ್ದಿದ್ದರಿಂದ ನಾನಿದು 2 ಮಾತ್ರ ತರಿಸ್ಕೊಂಡೆ. ಸೊ ಗ್ರೋ ಆಗ್ತಾ ಇದು 0 to 6 months ಅಂತ ಕೊಟ್ಟಿದ್ದರು. ಸೊ ಗ್ರೋ ಆಗ್ತಾ ಇದು ಯೂಸ್ ಆಗುತ್ತೆ. ಇನ್ನು ಚಳಿಗಾಲ ಬಂದರೆ ನಾವು ಫುಲ್ಲು ಬೇಬಿನ ಕವರ್ ಮಾಡಿ ಇಟ್ಟಿರಬೇಕು. ಸೊ ಅದಕ್ಕೆ ಅಂತ ಹೇಳಿ ನಾನು ಪ್ಯಾಕ್ ಆಫ್ 2 ತರಿಸ್ಕೊಂಡಿದ್ದೀನಿ. ಆಲ್ರೆಡಿ ನನ್ನ ಮನೇಲಿ ಇನ್ನೊಂದು ಪ್ಯಾಕ್ ಆಫ್ 2 ಇತ್ತು. ಸೊ ಜಸ್ಟ್ ನಾನು 2 ಮಾತ್ರ ಆರ್ಡ್ರ್ ಮಾಡ್ಕೊಂಡಿದ್ದೆ. ನಮ್ಗೆ ಈ ಥರ ಒಂದು ಕ್ಯಾಪು, ಮಿಟನ್ಸು ಮತ್ತು ಬೂಟೀಸ್ ಬರುತ್ತೆ. ಸೊ ಇದು ಅಷ್ಟೇ ಬೇಬಿಗೆ ಬೆಚ್ಚಗಿರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ರೈಯಲ್ಲಿ ಕ್ಲಾತ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿದು ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ಸೊ ನಾನಿಲ್ಲಿ ಬ್ಲೂ ಮತ್ತು ಪಿಂಕ್ನ ತೊಗೊಂಡಿದ್ದೀನಿ. ಸೊ 2 ತೊಗೊಂಡಿದ್ದೆ. ಸೊ ಇದು ಅಷ್ಟೇ ಕ್ಲಾತ್ ತುಂಬಾ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಬಿಫೋರ್ ನಾವು ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ನಾವು ಡೆಟಾಯ್ಲಲ್ಲಿ ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಆಮೇಲೆ ಬ್ಯಾಕ್ ಪ್ಯಾಕ್ ಮಾಡೋವಾಗ ನಾನು ಡೆಟಾಲಲ್ಲಿ ವಾಶ್ ಮಾಡಿ ನಾನು ಮತ್ತೆ ಬ್ಯಾಕ್ ಪ್ಯಾಕ್ ಮಾಡೋವಾಗ ತೋರಿಸ್ತೀನಿ ಏನೆಲ್ಲ ಬ್ಯಾಕ್ ಪ್ಯಾಕ್ ಮಾಡ್ತೀವಿ, ಏನೆಲ್ಲ ಎಸೆನ್ಷಿಯಲ್ಸ್ ನಮಗೆ ಬೇಕಾಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ನಾನು ಆರ್ಡರ್ ಮಾಡಿದ್ದು ಸ್ವ್ಯಾಡಲ್ಸು. ಸೊ ಈ ಸ್ವ್ಯಾಡಲ್ಸು ಅಷ್ಟೇ, ಇದು ಲವ್ ಲ್ಯಾಪ್ ಅವ್ರದ್ದು ಸ್ವ್ಯಾಡಲ್ಸ್ ಇದು. ಸೊ ಇದು ಆ್ಯಕ್ಚುಲಿ ನನ್ನ ಕಸಿನ್ ಆರ್ಡರ್ ಮಾಡಿ ನನಗೆ ಕೊಟ್ಟಿದ್ದಿತ್ತು. ಸೊ ಅವಳ ಮಗುಗೂ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ ಅಂತೇಳಿ. ಇದು ಪ್ಯಾಕ್ ಆಫ್ 8 ಸಮಥಿಂಗ್ ಬರುತ್ತೆ. ಸೊ ಅವಳು 4 ತೊಗೊಂಡ್ಳು, ಇದನ್ನು ನಾನು 4 ತೊಗೊಂಡಿದ್ದೀನಿ. ಸೊ ಇದಂತೂ ಮಸ್ಲಿನ್ ಕ್ಲಾತು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ ಇದು. ಸೊ ಬೇಬಿಗೆ ನಾವು ಇದನ್ನು ಬಾತಿಂಗ್ ಟವಲಾಗಿ ಮತ್ತು ಬೇಬಿಗೆ ಹೊದಿಸೋದಕ್ಕೂ ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ಅಷ್ಟೇ ಅರೌಂಡ್ 450 ಸಮಥಿಂಗ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದು ಮಸ್ಲಿನ್ ಕ್ಲಾತ್ ಆಗಿರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಬೇಬಿ ಮೇಲೆ. ನಾವು ಸ್ಟಾರ್ಟಿಂಗಲ್ಲಿ ಬೇಬಿ ಮೇಲೆ ಯಾವುದೇ ರೀತಿಯಾದಂತಹ ಹಾರ್ಶ್ ಕ್ಲಾತ್ಸ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನಿಲ್ಲಿ ಮಸ್ಲಿನ್ ಕ್ಲಾತ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನೊಂದು ಪ್ಯಾಕ್ ಆಫ್ 4ನ ಇಟ್ಕೊಂಡಿದ್ದೀನಿ.
ಸೊ ಇದು ನಾನು ನೆಕ್ಸ್ಟ್ ಆರ್ಡರ್ ಮಾಡಿರೋಂತಹ ಪ್ರಾಡಕ್ಟು. ಸೊ ನೆಕ್ಸ್ಟ್ ನಾನು ಫಸ್ಟ್ ಕ್ರೈಯಿಂದನೇ ಡೈಪರ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಇದಂತೂ ತುಂಬಾ ಇಂಪಾರ್ಟೆಂಟು. ನಾವು ಸ್ಟಾರ್ಟಿಂಗಲ್ಲಿ ಬೇಬಿಗೆ ಲಂಗೋಟ್ಸು ಅದೆಲ್ಲ ಹಾಕ್ಲಿಕ್ಕೆ ಆಗಲ್ಲ. ಸೊ ನಾನು ಅದಕ್ಕೆ ಲಂಗೋಟ್ಸ್ ಎಲ್ಲ ಏನು ಆರ್ಡರ್ ಮಾಡ್ಕೊಂಡಿಲ್ಲ. ಸೊ ಬೇಬಿ ಗ್ರೋ ಆಗ್ತಾ ಒಂದು 3 ಮಂತ್ಸ್ ಆದಮೇಲೆ ವೆಯ್ಟ್ ಗೇನ್ ಆಗುತ್ತೆ, ಮತ್ತು ಅದ್ರ ವೆಯ್ಟ್ ಚೇಂಜ್ ಆಗುತ್ತೆ, ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಹಾಸ್ಪಿಟ್ಲಲ್ಲಿ ಯೂಶ್ವಲಿ ಲಂಗೋಟ್ಸ್ ಎಲ್ಲ ಹಾಕೋಕ್ಕೆ ಬಿಡಲ್ಲ. ಸೊ ಅವರು ಡೈಪರ್ಸ್ನೇ ಹಾಕೋದು. ಸೊ ಅದಕ್ಕಂತ ಹೇಳಿ ನಾನು ಡೈಪರ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಡೈಪರ್ಸ್ನೂ ಅಷ್ಟೇ ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡರ್ ಮಾಡಿದ್ದು. ಸೊ ಇದು ಪ್ಯಾಂಪರ್ಸ್ ಬ್ರ್ಯಾಂಡ್ದು ಡೈಪರ್ಸು. ನಾನು ಆ್ಯಕ್ಚುಲಿ ಲವ್ ಲ್ಯಾಪಲ್ಲಿ ಡೈಪರ್ಸ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಲವ್ ಲ್ಯಾಪಲ್ಲಿ ನಮಗೆ ಪ್ಯಾಂಟ್ಸ್ ಸಿಗುತ್ತೆ, ಟೇಪ್ ಡೈಪರ್ಸ್ ಸಿಗಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಾವು ಒಂದು ಸ್ವಲ್ಪ ದಿನ ಅಟ್ಲೀಸ್ಟ್ ಫಾರ್ 1 ಮಂತ್ ಅಥವಾ 2 ಮಂತ್ಸ್ ಟೇಪ್ ಡೈಪರ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಕನ್ವೀನಿಯೆಂಟ್ ಆಗಿರುತ್ತೆ. ನಾವು ಬೇಬಿನ ತುಂಬ ಲಿಫ್ಟ್ ಮಾಡಿ ಎಲ್ಲ ಪ್ಯಾಂಟ್ ಡೈಪರ್ಸ್ನೆಲ್ಲ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅಂತ ಹೇಳಿ ನಾನು ಟೇಪ್ ಡೈಪರ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಪ್ಯಾಂಪರ್ಸ್ ಅವರ ಟೇಪ್ ಡೈಪರ್ಸು, ಕೌಂಟ್ ಆಫ್ 96. ಸೊ 96 ಕೌಂಟ್ಸೇ ನನಗೆ ಆಗಿದ್ದು 1380. ಯೂಶ್ವಲಿ ಡೈಪರ್ಸು ಆಫರ್ಸಲ್ಲಿ ಸಿಗಲ್ಲ ನಮಗೆ. ಸೊ ಅಮೆಝಾನಲ್ಲಿ ಕೆಲವೊಂದು ಟೈಮಲ್ಲಿ ಆಫರಲ್ಲಿ ಸಿಕ್ಕಿದಾಗ ನಾವು ತೆಗೆದಿಟ್ಕೋಬೋದು. ಸೊ ಇಲ್ಲಿ ನಾನು ಟೇಪ್ ಡೈಪರ್ಸ್ನ ತೊಗೊಂಡಿದ್ದೀನಿ. ನ್ಯೂ ಬಾರ್ನ್ಸ್ಗೆ ನನ್ನ ಸಜೆಷನ್, ಸೊ ಟೇಪ್ ಡೈಪರ್ಸೇ ತೊಗೊಳ್ಳಿ. ಸೊ ಚೆನ್ನಾಗಿರುತ್ತೆ ಟೇಪ್ ಡೈಪರ್ಸ್, ಅಂದರೆ ನಮಗೆ ಈಸಿ ಆಗುತ್ತೆ, ನ್ಯೂ ಬಾರ್ನ್ಗೆ ಯೂಸ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ನಾನು ತೊಗೊಂಡಿದ್ದ ಪ್ರಾಡಕ್ಟ್ ಬಂದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದಿದ್ದು. ಸೊ ಇದು ಅಷ್ಟೇ ತುಂಬಾ ಎಸೆನ್ಷಿಯಲ್ ಪ್ರಾಡಕ್ಟು. ಸೊ ಇದು ಡಿಟರ್ಜೆಂಟು, ಬೇಬಿ ಲಿಕ್ವಿಡ್ ಡಿಟರ್ಜೆಂಟು. ಇದು ಲವ್ ಲ್ಯಾಪ್ ಅವ್ರದ್ದು. ಸೊ ನೀವು ಮನೆಯಲ್ಲಿ ಡೆಟಾಯ್ಲ್ ಇದೆ, ಡೆಟಾಯ್ಲ್ನೂ ಸಹ ಯೂಸ್ ಮಾಡ್ಬೋದು. ಸೊ ಬೇಬಿ ಬಾರ್ನ್ ಆದಮೇಲೆ ಅದು ಆಗೋಕ್ಕಿಂತ ಮುಂಚೆನೇ ನಾವು ಇದನ್ನು ತರಿಸಿ ಇಟ್ಕೊಂಡಿರಬೇಕು. ಯಾಕೆ ಅಂದರೆ ನಾವು ಬೇಬಿಗೆ ಯೂಸ್ ಮಾಡೋ ಏನೇ ಕ್ಲಾತ್ಸ್ ಆಗಿರಲಿ ಫಸ್ಟ್ ಒಂದು ಸಲ ವಾಶ್ ಮಾಡಿನೇ ಯೂಸ್ ಆಗಿರಬೇಕು. ಬಿಕಾಸ್ ಅದ್ರ ಮೇಲೆ ಏನಾದರೂ ಕೆಮಿಕಲ್ಸ್ ಇರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಡಸ್ಟ್ ಇರ್ಬೋದು, ಅದೆಲ್ಲ ಬೇಬಿಗೆ ಅಲರ್ಜಿ ಆಗುತ್ತೆ. ಇನ್ನೂ ಆಗ್ತಾನೆ ಹುಟ್ಟಿರೋ ಮಗು ಆಗಿರೋದ್ರಿಂದ. ಸೊ ಅದಕ್ಕೆ ಏನು ಅಲರ್ಜಿ ಆಗುತ್ತೆ ಹೇಗೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಇದನ್ನು ಫಸ್ಟೇ ನೀವು ಆರ್ಡರ್ ಮಾಡಿಕೊಂಡು ನೀವು ಬೇಬಿಗೆ ಅಂತ ಏನೇ ಪ್ಯಾಕ್ ಮಾಡಿಕೊಂಡ್ರು, ಏನೇ ಬಟ್ಟೆ ಹಾಕಿದ್ರು ಅದನ್ನು ಫಸ್ಟು ಒಂದು ಸಲ ವಾಶ್ ಮಾಡಿನೇ ಹಾಕಿ. ಸೊ ನಾನಿಲ್ಲಿ ಲವ್ ಲ್ಯಾಪ್ ಅವ್ರದ್ದು ಬೇಬಿ ಲಿಕ್ವಿಡ್ ಡಿಟರ್ಜೆಂಟ್ನ ತೊಗೊಂಡಿದ್ದೀನಿ. ಇದಕ್ಕೆ ರಿವ್ಯೂಸ್ ತುಂಬಾ ಚೆನ್ನಾಗಿತ್ತು. ಸೊ ನೀವು ಇದು ಬೇಡ ಅಂತ ಹೇಳಿದ್ರೆ ನೀವು ಇದ್ರ ಬದಲಾಗಿ ಡೆಟಾಯ್ಲ್ನೂ ಸಹ ಯೂಸ್ ಮಾಡ್ಬೋದು, ಅದು ಸೇಮ್ ವರ್ಕೇ ಆಗುತ್ತೆ. ಸೊ ಜಸ್ಟ್ ನಾವು ಈ ಡಿಟರ್ಜೆಂಟ್ನ ಹಾಕಿ ಬಟ್ಟೆನ ಹದ್ದಿ ನಾವು ಹಾರಾಕ್ಕೊಂಡ್ರೆ ಸಾಕು. ಸೊ ಇನ್ನೊಂದು ಬಟ್ಟೆ ವಾಶ್ ಮಾಡೋವಾಗಲೂ ಅಷ್ಟೇ ನನ್ನ ಸಜೆಷನ್ನು, ಸೊ ಸ್ವಲ್ಪ ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ವಾಶ್ ಮಾಡ್ಕೊಳ್ಳಿ. ಬಟ್ಟೆನ 3 to 4 hours ಒಣಗಿಸಿ, ಜಾಸ್ತಿ ಹೊತ್ತು ಹೊರಗಡೆನೂ ಬಿಡಬೇಡಿ. ಹೊರಗಡೆ ಬಿಟ್ಟರೆ ನಮಗೆ ಡಸ್ಟ್ ಮತ್ತೆ ಕೂರೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ನಾವು ಕೇರ್ಫುಲ್ ಆಗಿರ್ತೀವೋ ಅಷ್ಟು ಬೇಬಿನೂ ಹೆಲ್ದಿ ಆಗಿರುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಇದು ಲವ್ ಲ್ಯಾಪ್ ಅವ್ರದ್ದು 1 ಲೀಟರ್ ಆಫ್ ಡಿಟರ್ಜೆಂಟು. ಸೊ 1 ಲೀಟರ್ ಡಿಟರ್ಜೆಂಟ್ಗೆ ನನಗೆ ಕಾಸ್ಟ್ ಆಗಿದ್ದು 495. ಸೊ ಮತ್ತು ಇದು ಅಷ್ಟೇ ಅಮೆಝಾನಲ್ಲಿ ಆಫರ್ ಇತ್ತು, ಆಗಲೇ ತೊಗೊಂಡಿದ್ದು. ಸೊ ಸೇಲಲ್ಲಿ ಇರುತ್ತೆ ಯೂಶ್ವಲಿ ಅಮೆಝಾನ್ ಅಥವಾ ಫಸ್ಟ್ ಕ್ರೈಯಲ್ಲೂ ಸಿಗುತ್ತೆ, ನೀವು ನೋಡಿ ತೊಗೊಳ್ಳಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದು ಬೇಬಿ ಲಿಕ್ವಿಡ್ ಡಿಟರ್ಜೆಂಟ್. ಮಸ್ಟ್ ಇದು ಕಂಪಲ್ಸರಿ ಎಲ್ಲರ ಹತ್ರನೂ ಇರಲೇಬೇಕು ಬೇಬಿ ಬಟ್ಟೆನ ನಾವು ವಾಶ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ನಾನು ತೊಗೊಂಡಿದ್ದಂಥ ಪ್ರಾಡಕ್ಟು ಇದು ಅಮೆಝಾನಿಂದನೇ ತರಿಸಿದ್ದು. ಸೊ ಇದು ರಬ್ಬರ್ ಶೀಟು ಬೇಬಿ ಕೆಳಗಡೆ ಹಾಕೋಕ್ಕೆ. ಸೊ ಇದು ತುಂಬಾ ಈಸಿ ಆಗುತ್ತೆ ನಮಗೆ ಯೂಸಿಗೆ. ಸೊ ಈ ರಬ್ಬರ್ ಶೀಟು, ಸೊ ಒಂದು ಸೈಡ್ ಈ ಥರ ಉಲ್ಲನ್ ಕ್ಲಾತ್ ಇರುತ್ತೆ, ಇನ್ನೊಂದು ಸೈಡ್ ರಬ್ಬರ್ ಶೀಟ್ ಇರುತ್ತೆ. ಸೊ ಏನೇ ಬಿದ್ದರೂ ಇದ್ರ ಮೇಲೆ ಲೀಕ್ ಆಗಲ್ಲ ಅಂತ ಹೇಳಿ. ಸೊ ಬೇಬಿ ಪಾಟಿ ಮಾಡಿದಾಗ ಅಥವಾ ಬೇಬಿ ಪೀ ಮಾಡಿದಾಗ ಸೊ ಇದ್ರ ಮೇಲೆ ನೀಟಾಗಿ ಹೀರ್ಕೊಳ್ಳುತ್ತೆ, ನಮಗೆ ಬೆಡ್ಡು ಅದೆಲ್ಲ ಗಲೀಜಾಗಲ್ಲ ಅಂತ ಹೇಳಿ ನಾನು ಇದು ಒಂದನ್ನ ತರಿಸ್ಕೊಂಡಿದ್ದೆ. ಆಲ್ರೆಡಿ ನನ್ನ ಹತ್ರ ಇನ್ನೊಂದಿತ್ತು. ಸೊ ಅದಕ್ಕೆ ಇಲ್ಲಿ ನಾನು ಒಂದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇದು ಅಷ್ಟೇ ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಇದು ಅಷ್ಟೇ ಸಮಥಿಂಗ್ 200 ರೂಪೀಸ್ ಸಮಥಿಂಗ್ ಆಗುತ್ತೆ ಇದೂ. ಸೊ ಇದು ಅಷ್ಟೇ ರಬ್ಬರ್ ಕ್ಲಾತ್ ಇರಲೇಬೇಕು ನಮಗೆ. ಇಲ್ಲ ಅಂದರೆ ನಾವು ರಬ್ಬರ್ ಕ್ಲಾತ್ ಯೂಸ್ ಮಾಡಿಲ್ಲ ಅಂದರೆ ಬೇಬಿನ ನಾವು ಬೆಡ್ ಮೇಲೆ ಅಲ್ಲಿ ಇಲ್ಲಿ ಹಾಕಿದಾಗ ಬಟ್ಟೆ ಬೆಡ್ಡು ಎಲ್ಲ ಗಲೀಜಾಗೋ ಚಾನ್ಸಸ್ ಇರುತ್ತೆ. ಸೊ ರಬ್ಬರ್ ಶೀಟ್ ಮೇಲೆ ಹಾಕಿದಾಗ ನಮ್ಗೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇರಲ್ಲ. ಸೊ ಅದೇನು ಲೀಕ್ ಆಗಲ್ಲ, ಇದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನ ಆಮೇಲೆ ಈಸಿಯಾಗಿ ವಾಶ್ ಸಹ ಮಾಡ್ಕೊಬೋದು. ಇದು ವಾಷಬಲ್ಲು. ಸೊ ವಾಶ್ ಮಾಡಿದ್ರು ಅಷ್ಟೇ ಇದು ಏನೂ ಆಗಲ್ಲ. ಸೊ ಇದು ಈಸಿಯಾಗಿ ವಾಶ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ನಾನು ಆರ್ಡರ್ ಮಾಡಿರೋಂತಹ ಪ್ರಾಡಕ್ಟು, ಸೊ ಇಷ್ಟು ಬೇಬಿಗೆ ಅಂತ ಆರ್ಡರ್ ಮಾಡಿದ್ದಿದ್ದು ಪ್ರಾಡಕ್ಟ್ಸು. ಕೆಲವೊಂದು ಪ್ರಾಡಕ್ಟ್ಸ್ ಆಲ್ರೆಡಿ ನನಗೆ ಮನೆಯಲ್ಲೇ ಇತ್ತು. ಸೊ ನಾನು ಹೇಳ್ತೀನಿ ಬ್ಯಾಗ್ ಪ್ಯಾಕ್ ಮಾಡೋವಾಗ ಸೊ ಏನೆಲ್ಲ ಎಸೆನ್ಷಿಯಲ್ಸ್ ನಾವು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗಬೇಕು, ನನಗೆ ಏನೆಲ್ಲ ಮನೇಲಿ ಆಲ್ರೆಡಿ ಇತ್ತು ಅಂತ ಹೇಳಿ. ಸೊ ಇಷ್ಟು ನನಗೆ ಬೇಬಿಗೆ ಬೇಕು ಅಂತ ಅನಿಸಿದ್ದು ನಾನು ಆನ್ಲೈನಿಂದ ಆರ್ಡರ್ ಮಾಡ್ಕೊಂಡಿದ್ದು. ಸೊ ಇದನ್ನು ಬಿಟ್ಟು ನಾನು ಬೇಬಿಗೆ ಕ್ಲಾತ್ಸ್ ತೊಗೊಂಡೆ. ಸೊ ನ್ಯೂ ಬಾರ್ನ್ಗೆ ಅಂತ ಹೇಳಿ
ನಾನು ಕ್ಲಾತ್ಸ್ನ ಪರ್ಚೇಸ್ ಮಾಡಿದ್ದು ಕೆಲವೊಂದು ಕ್ಲಾತ್ಸ್ನ ವಿಶಾಲ್ ಮೆಗಾ ಮಾರ್ಟಲ್ಲಿ ಪರ್ಚೇಸ್ ಮಾಡಿದೆ, ಕೆಲವೊಂದನ್ನು ನಾನು ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ನಮಗೆ ರಾಂಪರ್ಸು ಅದೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ನಾನು ಅವತ್ತು ಪರ್ಚೇಸ್ ಮಾಡಿದಾಗ ನಾನು ವಿಡಿಯೋನ ಹಾಕ್ತೀನಿ, ಟ್ಯಾಗ್ ಮಾಡ್ತೀನಿ. ಸೊ ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲಿ ನಾನು ಕೆಲವೊಂದು ರಾಂಪರ್ಸ್ನ ಅದೆಲ್ಲ ಅಲ್ಲಿ ಪರ್ಚೇಸ್ ಮಾಡಿದೆ. ಸೊ ಇಷ್ಟನ್ನು ಬಿಟ್ಟು ನನಗೆ ಅಂತ ಹೇಳಿ ನಾನು ಆರ್ಡರ್ ಮಾಡ್ಕೊಂಡಿದ್ದು ಒಂದು ಮಾಯಿಶ್ಚರೈಸರು. ಸೊ ನಾನು ಆಲ್ರೆಡಿ ಬಯೋಡರ್ಮಾ ಅವ್ರ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ನನಗೆ ಹಾಸ್ಪಿಟ್ಲಿಗೆ ಅಲ್ಲಿ ಕ್ಯಾರಿ ಮಾಡೋಕ್ಕೆ ಅಂತ ಹೇಳಿ ನಾನು ಪಾಂಡ್ಸ್ ಅವ್ರದ್ದು ಸೂಪರ್ ಲೈಟ್ ಜೆಲ್ ಮಾಯಿಶ್ಚರೈಸರ್ನ ತೊಗೊಂಡಿದ್ದೀನಿ. ನನಗಲ್ಲಿ ಹಾಸ್ಪಿಟ್ಲಿಗೆ ಕ್ಯಾರಿ ಮಾಡೋಕ್ಕೆ ಅಂತ ಹೇಳಿ ನಾನು ಈ ಒಂದು ಮಾಯಿಶ್ಚರೈಸರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ಲಿ, ಯಾವುದೇ ನ್ಯೂ ಮದರ್ಸ್ಗೆ ಖಂಡಿತ ಬೇಕಾಗಿರುವಂತಹ ಪ್ರಾಡಕ್ಟು ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸು. ಸೊ ಇದಂತೂ ಕಂಪಲ್ಸರಿ ಅಂತಲೇ ಹೇಳ್ತೀನಿ ನಾನು. ಸೊ ನಾವು ಹಾಸ್ಪಿಟ್ಲಿಗೆ ಹೋದಾಗ ಇದನ್ನು ಕಂಪಲ್ಸರಿ ನಮ್ಮ ಜೊತೆಗೆ ಕ್ಯಾರಿ ಮಾಡಬೇಕು. ಸೊ ಏನಕ್ಕೆ ನಮಗೆ ಪೀರಿಯಡ್ ಪ್ಯಾಂಟೀಸ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಡೆಲಿವರಿ ಆದಮೇಲೆ ನಮಗೆ ಬ್ಲೀಡಿಂಗ್ ಎಲ್ಲ ತುಂಬ ಇರುತ್ತೆ. ಸೊ ಪ್ಯಾಡ್ಸ್ ಎಲ್ಲ ಅಷ್ಟೊಂದು ತಡೆಯಲ್ಲ. ನಾವೇನು ಮಂತ್ಲಿ ಪೀರಿಯಡ್ಸ್ ಆದಾಗ ನಾವು ಏನು ಯೂಸ್ ಮಾಡ್ತೀವೋ ಪ್ಯಾಡ್ಸು, ಅದು ಅಷ್ಟು ಫ್ಲೋನ ತಡೆಯಲ್ಲ, ನಮ್ಗೆ ಗೊತ್ತಿರಲ್ಲ. ಸೊ ಪೀರಿಯಡ್ ಪ್ಯಾಂಟೀಸ್ ಆದರೆ ನಮಗೆ ಯಾವುದೇ ರೀತಿಯಾದಂತಹ ಲೀಕ್ ಆಗದೆ ನಾವು ಕಂಫರ್ಟಬಲ್ ಆಗಿರ್ಬೋದು. ನಾವು ಹಾಸ್ಪಿಟಲಲ್ಲಿ ಅಷ್ಟೊಂದು ಮುರ್ಸು ಮಾಡಿಕೊಂಡು ಇರೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ದಟ್ ನಾವು ಈ ಥರ ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸ್ನ ತೊಗೊಂಡ್ಬಿಟ್ರೆ, ಸೊ ನಾವು ಯೂಸ್ ಮಾಡಿದಾಗ ಅದು ಫುಲ್ ಆದಾಗ ನಾವು ಅದನ್ನು ಮತ್ತೆ ಥ್ರೋ ಮಾಡ್ಬೋದು. ಸೊ ಮತ್ತೆ ನಾವು ಪ್ಯಾಡ್ ಚೇಂಜ್ ಮಾಡ್ತಾ ಇರಬೇಕು ಅನ್ನೋ ಒಂದು ತಲೆನೋವಿರಲ್ಲ ಅಂತ ಹೇಳಿ. ಸೊ ನಾವು ಹಾಸ್ಪಿಟ್ಲಿಗೆ ಹೋಗೋವಾಗ ಯಾವಾಗಲೂ ಅಷ್ಟೇ ನಾವು ಎಷ್ಟು ಕಂಫರ್ಟಬಲ್ ಆಗಿ ಹೋಗ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಈ ಕಾರ್ಮೆಸಿ ಅವ್ರದ್ದು ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸ್ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ನಾನು ಕಾರ್ಮೆಸಿ ಅವ್ರದ್ದೇ ಯೂಸ್ ಮಾಡ್ತಿದ್ದಿದ್ದು. ನನಗೆ ಒಂದು ಏನು ಅಂದರೆ, ಇವರ ಪ್ರಾಡಕ್ಟಲ್ಲಿ ಪ್ಲ್ಯಾಂಟ್ ಬೇಸ್ಡ್ ಆಗಿರೋದ್ರಿಂದ ರ್ಯಾಷಸ್ ಏನೂ ಆಗಲ್ಲ. ಆಲ್ರೆಡಿ ನಾನು ಅವ್ರ ಪ್ಯಾಡ್ಸ್ ಯೂಸ್ ಮಾಡಿರೋದ್ರಿಂದ ನಾನು ನನ್ನ ಮೆಟರ್ನಿಟಿ ಪ್ಯಾಡ್ಸು ಸಹ ಅಲ್ಲೇ ತೊಗೊಂಡಿದ್ದೆ. ಸೊ ಇದು ಪ್ಯಾಕ್ ಆಫ್ 10. ಸೊ ಸೈಜು XL to XXL. ಸೊ ಇದನ್ನ ಡಿಫ್ರೆಂಟ್ ಸೈಜಸ್ಸಲ್ಲಿ ಬರುತ್ತೆ. ಸೊ ಸೈಜ್ ನೋಡಿ ತೊಗೊಳ್ಳಿ. ಸೊ ಇದು ಪ್ಯಾಕ್ ಆಫ್ 10ಗೆ ನಮಗೆ 425 ರುಪೀಸ್ ಆ ಥರ ಆಗುತ್ತೆ. ಸೊ ನಾನು ಇದನ್ನು ನೈಕಾದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ನೈಕಾದಲ್ಲಿ ಆ್ಯಕ್ಚುಲಿ ಆಫರ್ಸಲ್ಲಿ ಇರುತ್ತೆ, ಯಾವಾಗಲೂ ಅಷ್ಟೇ ಪ್ಯಾಂಟೀಸ್ ಆಫರ್ಸಲ್ಲಿ ಇರುತ್ತೆ ಪ್ಯಾಡ್ಸ್ ಎಲ್ಲ. ಸೊ ಅಲ್ಲಿ ನೀವು ಆರ್ಡರ್ ಮಾಡ್ಕೊಬೋದು. ಸೊ ಇದು ಬಂದು ಕಾರ್ಮೆಸಿ ಬ್ರ್ಯಾಂಡ್ ಅವ್ರದ್ದು, ತುಂಬಾ ಚೆನ್ನಾಗಿರುತ್ತೆ, ರ್ಯಾಶ್ ಫ್ರೀ ಮತ್ತು ಪ್ಲ್ಯಾಂಟ್ ಬೇಸ್ಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಸೊ ನಮ್ಮ ಎನ್ವಿರಾನ್ಮೆಂಟ್ಗೂ ಸಹ ಹಾರ್ಮ್ ಆಗಲ್ಲ. ಸೊ ನಾನು ಆರ್ಡರ್ ಮಾಡಿರೋಂತಹ ಲಾಸ್ಟ್ ಪ್ರಾಡಕ್ಟ್ ಬಂದು ಇದು ಬೇಬಿ ಬೆಡ್ಡು. ಸೊ ಕ್ಯಾರಿ ಬೆಡ್ಡು ಮತ್ತು ನೆಟ್ ಇರುವಂತಹ ಬೆಡ್ಡು. ಸೊ ಕ್ಯಾರಿ ಬೆಡ್ಡು ನಮಗೆ ಬೇಬಿನ ಹಾಸ್ಪಿಟಲಿಂದ ಕ್ಯಾರಿ ಮಾಡೋಕ್ಕೆ, ಮತ್ತು ನಾವು ಯಾವಾಗಾದ್ರೂ ವ್ಯಾಕ್ಸಿನೇಷನ್ಗೆಲ್ಲ ಬೇಬಿನ ಎಲ್ಲಾದರೂ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ ಈ ಕ್ಯಾರಿ ಬೆಡ್ ತುಂಬಾ ಯೂಸ್ ಆಗುತ್ತೆ. ನಾನು ಇದನ್ನು ತರಿಸ್ಕೊಂಡಿದ್ದು ಅಮೆಝಾನಲ್ಲಿ. ಇದಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನೊಂದು ಬಂದು ಅದ್ರ ಜೊತೆಗೆ ಕಾಂಬೋ ಇತ್ತು. ಸೊ ನೆಟ್ ಬೆಡ್ಡು, ನಾವೆಲ್ಲಾದರೂ ಬೇಬಿನ ಮಲಗಿಸಿ ಆರಾಮಾಗಿ ನೆಟ್ ಕವರ್ ಮಾಡಬಹುದು, ಮಸ್ಕಿಟೋಸ್ ಎಲ್ಲ ಬರದೇ ಇರುತ್ತೆ. ಸೊ ಈ ಪ್ರಾಡಕ್ಟ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ನಾನು ಈ ಎಲ್ಲ ಪ್ರಾಡಕ್ಟ್ಸು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ನಿಮ್ಗೇನಾದರೂ ಬೇಕು ಅಂದರೆ ನೀವು ಆರ್ಡರ್ ಮಾಡ್ಕೊಬೋದು. ಸೊ ಇಷ್ಟು ನಾನು ಬೇಬಿ ಎಸೆನ್ಷಿಯಲ್ಸು ಬಿಫೋರ್ ಬ್ಯಾಗ್ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ಆರ್ಡರ್ ಮಾಡಿ ಇಟ್ಕೊಂಡಿದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹವ್ಯ ವ್ಲಾಗ್ಸ್. ಯಾವಾಗಲೂ ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ನಾನು ಹೇಗೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡೆ, ಯಾವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.